ನಾವು ಪ್ರತಿಯೊಂದಕ್ಕೂ ಒಂದು ಅಳತೆ, ಒಂದು ರೂಪದಲ್ಲಿ ನೋಡ್ತೀವಿ. ಈಗ ನಾವು ಲಿಕ್ವಿಡ್ನ ಲೀಟರಲ್ಲಿ ಅಳತೆ ಮಾಡ್ತೀವಿ, ಡಿಸ್ಟೆನ್ಸ್ನ ಮೀಟರಲ್ಲಿ ಅಳತೆ ಮಾಡ್ತೀವಿ, ಯಾವುದಾದ್ರೂ ಹೆವಿ ತೂಕನ ಕಿಲೋಗ್ರಾಮ್ಸಲ್ಲಿ ಅಳತೆ ಮಾಡ್ತೀವಿ. ಹಾಗಿದ್ರೆ ಆತ್ಮ ಇದೆ, ಆತ್ಮಕ್ಕೆ ಒಂದು ರೂಪ ಅನ್ನೋದಿಲ್ಲ. ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಕೆಲವರು ದೀಪದ ರೂಪದಲ್ಲಿ, ಕೆಲವರು ಗಾಳಿ ರೂಪದಲ್ಲಿ, ಕೆಲವರು ಏನೋ ಒಂದು ಹೊಗೆ ಥರ ರೂಪದಲ್ಲಿ ನೋಡ್ತೀವಿ. ಆದರೆ ಆತ್ಮದ ಲಕ್ಷಣಗಳಿಂದ ಆತ್ಮ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಹೊರತು ಆತ್ಮದ ಅಳತೆಗೋಲು ಏನು, ಆತ್ಮಕ್ಕೆ ಏನು ಅಳತೆ ಅನ್ನೋದಕ್ಕೆ ಈ 6 ಲಕ್ಷಣಗಳು ತುಂಬ ಮುಖ್ಯ. ಇವತ್ತು ಈ ಲಕ್ಷಣಗಳನ್ನು ನಾವು ಇವತ್ತಿನ ಈ ಗುರುಗಳ ಪಾಠದಲ್ಲಿ ಕೇಳೋಣ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಹೇಮಲತಾ ಅವರು, ವಾಣಿ ಸ್ವಾಮಿಯವರು, ಸುರೇಂದ್ರ ಕಾರ್ಕಳ್ ಅವರು, ನರಸಿಂಹಮೂರ್ತಿಯವರು, ಅಶ್ವಿನಿಯವರು, ಅನಿತಾ ಜಯಚಂದ್ರ ಅವರು, ಬಸಂತ್ ಅವರು, ನೀಲಕಾಂತ್ ಅವರು, ನೀವೆಲ್ಲರೂ ತುಂಬ ಉಪಯುಕ್ತವಾದ ಮಾಹಿತಿ ಸಿಗ್ತಾ ಇದೆ, ಅಪಾರವಾದ ಜ್ಞಾನ ಸಿಗ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಇದನ್ನು ನೋಡ್ತಾ ಇರೋದಕ್ಕೆ, ಅರ್ಥ ಮಾಡ್ಕೊಳ್ತಾ ಇರೋದಕ್ಕೆ, ಹಾಗೆ ಅಳವಡಿಸ್ಕೊಳ್ಳೋದಕ್ಕೂ ಪ್ರಯತ್ನ ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋದಕ್ಕೂ ಮುಂಚೆ, ನೀಲಕಾಂತ್ ಅನ್ನೋರು ಕೆಲವು ಕ್ವಶನ್ಸ್ ಕೇಳಿದ್ದಾರೆ, ಅಂದರೆ ಕೆಲವು ಡೌಟ್ಸ್ ಕೇಳಿದ್ದಾರೆ. ಇದರಲ್ಲಿ ನಾನು ಹೇಳಿದ್ದೀನಿ, ಇವೆಲ್ಲ ಮುಗಿಯೋ ಅಷ್ಟೊತ್ತಿಗೆ ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಆಗೋ ಹಾಗೆ ಪ್ರತಿಯೊಂದನ್ನು ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಒಂದಾದ್ಮೇಲೆ ಒಂದು ನೀಟಾಗಿ ಬಿಡಿಸ್ಕೊಟ್ಬಿಟ್ಟಿದ್ದಾರೆ. ಏನೇ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದ್ರೂ ಆ ಪ್ರಶ್ನೆನೂ ಕೂಡ ಅವರೇ ಊಹೆ ಮಾಡಿ ಹೀಗಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಆನ್ಸರು ಕೂಡ ಅವರೇ ಹೇಳ್ಬಿಟ್ಟಿದ್ದಾರೆ. ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ ನೀಲಕಾಂತ್ ಅವರೇ. ಆದರೂ ನೀವು ಒಂದು ಸಂಕ್ಷಿಪ್ತವಾಗಿ ಒಂದಷ್ಟು ವಿಚಾರ ಹೇಳಿರ್ತೀನಿ, ನಿಮ್ಗೆ ಇನ್ನೂ ಬೇಗ ಅದನ್ನು ಕೇಳಿದಾಗ ಅರ್ಥ ಆಗುತ್ತೆ. ಈ ಹಿಂದೆನೂ ಕೂಡ ನಾನು ತುಂಬ ಸರಿ ಹೇಳಿದ್ದೀನಿ. ತಪಸ್ಸು ಅಂದರೆ ಹೇಗೆ, ತಪಸ್ಸು ಅಂದರೆ ಏನು, ಈಗಿನ ನಮ್ಮ ಮಾನವರಿಗೆ ಅದು ಸಾಧ್ಯನಾ ಅಂತ ಕೇಳಿದ್ದೀರ. ಮೊದಲು ನಾವು ತಪಸ್ಸು ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಾವೇನು ಅನ್ಕೊಬಿಟ್ಟಿದ್ದೀವಿ ಇವತ್ತು, ತಪಸ್ಸು ಅಂದರೆ ಏಕಾಂತವಾದ ಪ್ಲೇಸಲ್ಲಿ, ಹಿಮಾಲಯನೋ ಅಥವಾ ಯಾವುದೋ ಒಂದು ಬೆಟ್ಟದ ಮೇಲೆ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಕೂತ್ಕೊಂಡು ಮೂಗು ಹಿಡ್ಕೊಂಡು ತಪಸ್ಸು ಮಾಡಿದ್ರೆ ಮಾತ್ರ ತಪಸ್ಸು ಅಂತ ಅಂದ್ಕೊಂಡಿದ್ದೀವಿ. ಇದು ಯಮ ನಿಯಮಗಳಲ್ಲಿ ಬರುತ್ತೆ. 5 ಯಮ 5 ನಿಯಮಗಳಿದೆ ಅಷ್ಟಾಂಗ ಯೋಗದಲ್ಲಿ ಅಂತ ಹೇಳಿದ್ದೆ. ಆ 5 ಯಮಗಳಲ್ಲಿ ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅನ್ನೋದು 5 ಯಮಗಳು, ಮತ್ತು ಶೌಚ, ಸಂತೋಷ, ಸ್ವಾಧ್ಯಾಯ, ತಪಸ್ಸು, ಈಶ್ವರ ಪ್ರಣಿಧಾನ ಅನ್ನೋದು 5 ನಿಯಮಗಳು ಅಂತ ಹೇಳಿದ್ದೆ. ಈ ನಿಯಮಗಳಲ್ಲಿ ತಪಸ್ಸು ಅನ್ನೋದು ಬರುತ್ತೆ. ಈ ತಪಸ್ಸಂದರೆ ಏನು ಅಂದರೆ, ತಪೋ ವೈ ದ್ವಂದ್ವ ಸಹನಂ ಅಂತ ನಿರುಕ್ತದಲ್ಲಿ ಇದರ ಅರ್ಥ ಕೊಟ್ಟಿದ್ದಾರೆ. ಅಂದರೆ ಇದು ದ್ವಂದ್ವ ಸಹನಂ, ನಾವು ಇರೋ ಜಾಗದಲ್ಲೇನೆ ಪ್ರತಿಯೊಂದನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು ಅಂತ. ಅಂದರೆ ಲಾಭ ನಷ್ಟ, ಆರೋಗ್ಯ ಅನಾರೋಗ್ಯ, ಕಷ್ಟ ಸುಖ, ಇವೆಲ್ಲವನ್ನು ನಾವು ಸಮಾನವಾಗಿ ಸ್ವೀಕರಿಸಿ ಅದನ್ನು ಸಹಿಸುವಂಥ ಶಕ್ತಿಯನ್ನು ನಮ್ಮೊಳಗೆ ನಾವೇ ಪಡ್ಕೋಬೇಕು ಅನ್ನೋದು ತಪಸ್ಸು. ತಪಸ್ಸು ಮಾಡೋದು ಅಂದರೆ ಇದನ್ನು ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡೋದು ಕೂಡ ತುಂಬ ಕಷ್ಟದ ಕೆಲಸ ಎಷ್ಟೋ ಜನರಿಗೆ. ಹಾಗಾಗಿ ಇನ್ಫ್ಯಾಕ್ಟ್ ಎಲ್ರಿಗೂ ಕಷ್ಟದ ಕೆಲಸ. ಹಾಗಾಗಿ ಅದನ್ನು ಅಯ್ಯೋ ತಪಸ್ಸು ಮಾಡೋ ಹಾಗೆ, ಯಾಕಂದರೆ ತಪಸ್ಸು ಮಾಡೋದು ಎಷ್ಟು ಕಠಿಣನೋ ಅದು ಕೂಡ ತಪಸ್ಸು ಹೌದು. ಆದರೆ ಇಲ್ಲಿ ಹೇಳೋದು ಪ್ರತಿಯೊಂದರಲ್ಲೂ ತಪಸ್ಸು ಅಂದರೆ ನಾವು ಇಲ್ಲಿದ್ದುಕೊಂಡೇ ಮಾಡುವಂಥದ್ದು, ಪ್ರತಿಯೊಂದನ್ನು ಸಮಾನವಾಗಿ ನೋಡಬೇಕಾಗಿರುವಂಥದ್ದು. ಯಾಕೆ ಅಂದರೆ ನಾವು ಒಂದು ಅನಾರೋಗ್ಯ ಬಂತು ಅಂದರೆ ಅದಕ್ಕೆ ಕಾರಣ ನಮ್ಮ ಸ್ವಯಂಕೃತ ಅಪರಾಧಗಳೇ ಆಗಿರೋದ್ರಿಂದ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಕೂಡ ನಮಗೆ ನಾವೇ ತಂದುಕೋಬೇಕು. ತಪಸ್ಸು ಅಂದರೆ ತಪೋವೈ ದ್ವಂದ್ವ ಸಹನಂ ಅಂತ ಪ್ರತಿಯೊಂದನ್ನು, ಕೆಟ್ಟದ್ದು ಒಳ್ಳೆಯದು, ಕಷ್ಟ ಸುಖ, ಲಾಭ ನಷ್ಟ, ಆರೋಗ್ಯ ಅನಾರೋಗ್ಯ, ಇದೆಲ್ಲವನ್ನು ಸಮಾನವಾಗಿ ನೋಡೋದನ್ನು ತಪಸ್ಸು ಅಂತ ಹೇಳ್ತೀವಿ. ಹಾಗಾಗಿ ಇದು ಎಲ್ಲರಿಗೂ ಸಾಧ್ಯವಾಗುವಂಥದ್ದೇ. ಇನ್ನು ಮುಂದೆ ಬರ್ತಾ ಬರ್ತಾ ನಮ್ಮ ಗುರುಗಳು ಕೂಡ ತುಂಬ ಡೀಟೇಲ್ ಆಗಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ. ಯಮ ನಿಯಮಗಳ ವಿಚಾರ ಬರುತ್ತೆ ಇದರಲ್ಲಿ. ಅದು ಅಲ್ಲದೆ ನೀವು ಹನುಮಂತನ್ನ ನೋಡಬಹುದಾ, ಶಿವನನ್ನ ನೋಡಬಹುದಾ ಅಂತ ಕೇಳಿದ್ದೀರಾ. ಶಿವ, ಹನುಮಂತ, ಬ್ರಹ್ಮ, ವಿಷ್ಣು, ಪ್ರತಿಯೊಬ್ಬರು, ಲಕ್ಷ್ಮೀ, ಸರಸ್ವತಿ, ಎಲ್ಲರೂ ಆ ಭಗವತ್ ಶಕ್ತಿಯ ಬೇರೆ ಬೇರೆ ಹೆಸರುಗಳು, ಗುಣಗಳು, ಲಕ್ಷಣಗಳ ಮೇಲೆ ಹೆಸರುಗಳಿದೆ. ಬಿಟ್ಟರೆ ಎಲ್ಲನೂ ಆ ಭಗವತ್ ಶಕ್ತಿ ಒಂದೇ ಅಂತ ಹಿಂದೆ ತುಂಬ ವಿಚಾರಗಳಲ್ಲಿ ಹೇಳಿದ್ದೀನಿ, ತುಂಬ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಅಂದರೆ ಭಗವಂತ ಗಂಡ ಹೆಣ್ಣ ಅಂತ ಹೇಳೋದ್ರಲ್ಲಾಗಿರಬಹುದು, ಭಗವಂತನ ಹಲವು ನಾಮಗಳು, ಇದರ ಬಗ್ಗೆ ಎಲ್ಲ ತುಂಬ ಹೇಳಿದ್ದೀನಿ. ಆ ಭಗವತ್ ಶಕ್ತಿಗೆ ಅವತಾರ ಅನ್ನೋದಿಲ್ಲ, ಅಂದರೆ ವೇದಗಳಲ್ಲಿ ಅವತಾರವಾದ ಅನ್ನೋದಿಲ್ಲ. ಆ ಭಗವತ್ ಶಕ್ತಿ ಅಂದರೆ ವಿಶ್ವಚೇತನ ಶಕ್ತಿಗೆ ಭೋಗ ಅನ್ನೋದಿಲ್ಲ. ಒಂದು ಶರೀರ ಅಂತ ಪಡೆದು ಬಿಟ್ಟರೆ ಭೋಗ ಅಂತ ಬರುತ್ತೆ. ಅಂದರೆ ಕಣ್ಣಿಂದಾನೇ ನೋಡಬೇಕು, ಬಾಯಿಂದಾನೇ ಮಾತಾಡಬೇಕು, ಮೂಗಿಂದಾನೇ ವಾಸನೆ ತಗೋಬೇಕು, ಈ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳೇನಿದೆ ಇವನ್ನೆಲ್ಲ ಯೂಸ್ ಮಾಡಬೇಕಾಗತ್ತೆ. ಲಿಮಿಟೇಷನ್ಸ್ ಬಂದ್ಬಿಡುತ್ತೆ. ಆ ಭಗವಂತ ಸರ್ವವ್ಯಾಪಿ, ಅವನಿಗೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ. ಇದು ಯಾವುದೇ
ಟೂಲ್ ಇಲ್ಲದೆ, ಯಾವುದೇ ಉಪಕರಣ ಇಲ್ಲದೇನೆ ಅವನು ಕೆಲಸ ಮಾಡಬಲ್ಲ ಅನ್ನೋ ಕಾರಣಕ್ಕೆ ಅವನನ್ನು ನಾವು ವಿಶ್ವಚೇತನ ಶಕ್ತಿ, ಸರ್ವಶಕ್ತಿ, ಪರಮಶಕ್ತಿ ಅಂತೆಲ್ಲ ಕರಿತೀವಿ. ಅಂದರೆ ನಮ್ಮೆಲ್ಲರಿಗಿಂತ ಹೆಚ್ಚು ಮೇಲೆ ಇರುವಂಥ ಶಕ್ತಿ ಅದು, ಎಲ್ಲರಿಗಿಂತ ಹೆಚ್ಚು ಸಾಮರ್ಥ್ಯ ಇರುವಂಥದ್ದು. ಆ ಶಕ್ತಿಗೆ ಶರೀರ, ಇಂದ್ರಿಯ, ಮನಸ್ಸು ಬೇಕಾಗಿಲ್ಲ. ಅದು ಎಲ್ಲ ಕಡೆ ವ್ಯಾಪಿಸಿರೋದ್ರಿಂದ ಇಂಥ ಜಾಗದಲ್ಲಿ ಮತ್ತೆ ಹುಟ್ಟಿ ಬರಬೇಕು ಅಂತಿಲ್ಲ. ಮನುಷ್ಯ ರೂಪದಲ್ಲಿ, ಯಾವುದೇ ರೂಪದಲ್ಲಿ ಅದು ಜನ್ಮ ತಗೊಳ್ಳೋದಿಲ್ಲ. ಅದಕ್ಕೆ ಭೋಗ ಅನ್ನೋದು ಇಲ್ಲ. ಇದು ಯಾವುದನ್ನೇ ಅನುಭವಿಸೋದು ಏನೂ ಇಲ್ಲ. ತಿನ್ನೋದಾಗಲಿ ಕುಡಿಯೋದಾಗಲಿ ಇದು ಯಾವುದೂ ಇಲ್ಲ. ನಿತ್ಯ ತೃಪ್ತ ಅಂತ ಎಷ್ಟೋ ಸರಿ ಹೇಳಿದ್ದೀನಿ. ಹಾಗೆ ಇವರೆಲ್ಲರೂ ಮಹಾಮಾನವರು, ಮಹಾಯೋಗಿಗಳು. ಕೃಷ್ಣ ಆಗಲಿ, ರಾಮ ಆಗಲಿ, ಹನುಮಂತ ಆಗಲಿ ಮಹಾಮಾನವರು, ಅತ್ಯದ್ಭುತವಾದ ವ್ಯಕ್ತಿಗಳು ಅಂತ ಹೇಳಬಹುದು. ಬಿಟ್ಟರೆ ಅವರೆಲ್ಲ ದೇವರ ಅವತಾರಗಳು ಅಂತಲ್ಲ, ಆದರೆ ತುಂಬ ಅತ್ಯುತ್ತಮವಾದ ಪುರುಷರವರು, ಅತ್ಯುತ್ತಮವಾದ ವ್ಯಕ್ತಿಗಳು ಅಂತ ಹೇಳಬಹುದು. ಹಾಗಾಗಿ ಹನುಮಂತ ಅನ್ನೋ ವ್ಯಕ್ತಿ ಕೂಡ ತುಂಬ ಶಕ್ತಿಶಾಲಿಯಾಗಿದ್ದ. ಹನುಮಂತ ಅಂತ ಯಾರು ಒಂದು ಮಹಾ ವ್ಯಕ್ತಿಯಾಗಿ, ಮಹಾಮಾನವಾಗಿ, ಅದ್ಭುತ ಯೋಗಿ ಆಗಿ ಜನ್ಮ ತಗೊಂಡಿದ್ದಾರೋ ಅವರನ್ನು ನಾವು ನೋಡಬಹುದು. ಆದರೆ ಹನುಮಂತ ಅಥವಾ ಶಿವ ಅನ್ನೋರು ದೇವರು. ಹಾಗಾಗಿ ಅವ್ರನ್ನ ನೋಡಬಹುದಾ ಅಂತಂದರೆ ದೇವರನ್ನು ನಾವು ನೋಡೋಕ್ಕಾಗಲ್ಲ, ಅನುಭವಿಸಬಹುದು ಅಂತ ಎಷ್ಟೋ ಸರಿ ಹೇಳಿದ್ದೀನಿ. ನಮ್ಮ ಪ್ರತಿಯೊಬ್ಬರಲ್ಲೂ ನಮ್ಮ ಆತ್ಮದಲ್ಲೇ ಕುಳಿತುಕೊಂಡು ದೇವರು ಪ್ರತಿಯೊಂದಕ್ಕೂ ಪ್ರೇರಣೆ ಕೊಡೋದ್ರಿಂದ ನಾವು ಆ ದೇವರ ಪ್ರೇರಣೆಯನ್ನು ಅನುಭವಿಸಬಹುದು. ನಮ್ಮ ಅನುಭವಕ್ಕೆ ಬರುತ್ತೆ. ನಮಗೆ ಪ್ರತಿ ಸಾರಿ ಒಂದು ಫ್ಲ್ಯಾಶ್ ರೂಪದಲ್ಲಿ, ಒಂದು ಸಾಕ್ಷಾತ್ಕಾರದ ರೂಪದಲ್ಲಿ, ಒಂದು ಒಳ್ಳೆಯ ವಿಚಾರಕ್ಕೆ ಪ್ರೇರಣೆ ಕೊಡೋ ರೂಪದಲ್ಲಿ ಭಗವಂತ ನಮ್ಮ ಜೊತೆಗೆ ಪ್ರತಿ ಕ್ಷಣ ಇರ್ತಾರೆ. ಎಲ್ಲ ಕಡೆನೂ ವ್ಯಾಪಿಸಿದ್ದಾರೆ. ಆ ಒಂದು ಶಕ್ತಿ ಎಲ್ಲ ಕಡೆನೂ ವ್ಯಾಪಿಸಿರೋದ್ರಿಂದ ಆ ರೀತಿಯಲ್ಲಿ, ಆ ರೂಪದಲ್ಲಿ ನಾವು ನೋಡಬಹುದೇ ಹೊರತು ಒಂದು ವ್ಯಕ್ತಿಯಾಗಿ ನಾವು ನೋಡಬಹುದಾ ಅಂದರೆ ಈ ಹನುಮಂತ, ಶಿವ ಅಂತ ಹೆಸರಿಟ್ಕೊಂಡಿರೋ ವ್ಯಕ್ತಿಗಳನ್ನು ನೋಡಬಹುದು. ಅಥವಾ ಹನುಮಂತ ಅಂತ ನಾವು ಯಾರನ್ನ ಮಹಾಮಾನವ ಅಂತ ಪೂಜಿಸ್ತೀವೋ, ಯೋಗೀಶ್ವರ ಅಂತ, ಆ ಥರ ಯೋಗಿ ಶಿವನೂ ಕೂಡ ಯೋಗಿ, ಹನುಮಂತನೂ ಕೂಡ ಯೋಗಿ, ಕೃಷ್ಣನೂ ಕೂಡ ಮಹಾಯೋಗೀಶ್ವರ, ರಾಮನೂ ಕೂಡ ಅತ್ಯುತ್ತಮ ಮರ್ಯಾದ ಪುರುಷೋತ್ತಮ. ಹಾಗಾಗಿ ಇವರೆಲ್ಲರನ್ನೂ ನಾವು ನೋಡಬಹುದೇ ಹೊರತು ಇವರು ವ್ಯಕ್ತಿಗಳಾಗಿ ಜನ್ಮ ತಗೊಂಡಿದ್ದಾರೆ. ಭಗವಂತನಿಗೆ ಅವತಾರ, ಜನ್ಮ ತಗೊಳ್ಳೋದು ಅನ್ನೋದು ವೇದಗಳಲ್ಲಿ ಇಲ್ಲ. ಭಗವಂತನಿಗೆ ಜನ್ಮ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಇವರನ್ನೆಲ್ಲ ನಾವು ನೋಡಬಹುದು. ಆದರೆ ಭಗವತ್ ಶಕ್ತಿನ ನಾವು ಅನುಭವಿಸಬಹುದು, ಫೀಲ್ ಮಾಡಬಹುದು, ನೋಡೋದಕ್ಕೆ ಆಗೋದಿಲ್ಲ. ಹೀಗೆ ಹನುಮಂತನಿಗೆ ಅಥವಾ ಕೆಲವು ವ್ಯಕ್ತಿಗಳಿಗೆ ಚಿರಂಜೀವಿ ಅಂತ ಹೇಳ್ತಾರೆ. ಪ್ರತಿಯೊಂದು ಜೀವಾತ್ಮನೂ ಚಿರಂಜೀವಿನೇ, ಆತ್ಮಕ್ಕೆ ಸಾವಿಲ್ಲ ಅಂತ ನಾವು ಹೇಳ್ತೀವಿ. ಹನುಮಂತ ಅಥವಾ ಇನ್ಯಾರೇ ಜನ್ಮ ತಗೊಂಡಿರೋ ವ್ಯಕ್ತಿಗಳಾಗಿದ್ರೂ ಅವರು ಚಿರಂಜೀವಿಗಳಾಗಿದ್ದರೆ ಇವತ್ತಿಗೂ ಅವರು ಇರಬೇಕಾಗಿತ್ತು, ಬದುಕಿರಬೇಕಾಗಿತ್ತು. ಆದರೆ ಅವರು ಯಾರೂ ಬದುಕಿಲ್ಲ, ಎಲ್ಲರಿಗೂ ಸಾವು. ಇವನ್ ಮಹಾಭಾರತದಲ್ಲಿ ಕೃಷ್ಣನ ಸಾವಿನ ಬಗ್ಗೆನೂ ಕೊಟ್ಟಿದ್ದಾರೆ. ಹಾಗೆ ಅವರೆಲ್ಲ ಸಾಯ್ತಾರೆ ಅಂದಮೇಲೆ ಅವರು ಭಗವಂತ ಆಗೋದಕ್ಕೆ ಸಾಧ್ಯ ಇಲ್ಲ. ಹುಟ್ಟು ಸಾವು ಇರೋದು ಮನುಷ್ಯನಿಗೆ ಮಾತ್ರ, ಜೀವಾತ್ಮರಿಗೆ ಮಾತ್ರ. ಇನ್ನೂ ಡೀಟೇಲ್ ಬೇಕು ಅಂದರೆ ಇದರಲ್ಲೇ ನಿಮಗೆಲ್ಲ ಉತ್ತರ ಸಿಗುತ್ತೆ. ಆದರೂ ನಿಮಗೆ ಮುಂದೆ ಏನಾದರೂ ಡೌಟ್ ಬಂದರೆ ಇದ್ರ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ನೀಲ್ಕಾಂತ್ ಅವರೇ. ಈಗ ಇಷ್ಟು ವಿಷಯ ಸಂಕ್ಷಿಪ್ತವಾಗಿ ನಿಮಗೆ ಮುಂದಿನ ವಿಷಯ ತಿಳ್ಕೊಳ್ಳೋಕ್ಕೆ ಸಾಕು ಅಂತ ಅಂದ್ಕೊಳ್ತೀನಿ. ಈಗ ಆತ್ಮದ ಕ್ರಿಯೆಗಳಿಂದ ಆತ್ಮವನ್ನು ನೋಡಬಹುದು ಅಂತ ಹಿಂದಿನ ಎಪಿಸೋಡಲ್ಲಿ ನೋಡಿದ್ವಿ. ಇಂದಿನ ಎಪಿಸೋಡಲ್ಲಿ ನಾವು ನೋಡ್ತಾ ಇರೋದೇನು ಅಂತಂದರೆ ಆ ಆತ್ಮಗಳ ಕ್ರಿಯೆಗಳು ಯಾವುದು, ಅಂದರೆ ಲಕ್ಷಣಗಳೇನು. ಹಾಗಿದ್ರೆ ಕ್ರಿಯೆಗಳಿಂದ ನೋಡ್ತೀವಿ ಗೊತ್ತು. ಆ ಯಾವ ಕ್ರಿಯೆಗಳಿಂದ, ಯಾವ ಲಕ್ಷಣಗಳಿಂದ ಈ ಜಾಗದಲ್ಲಿ ಆತ್ಮ ಇದೆ ಅಂತ ನಮಗೆ ಗೊತ್ತಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಹೊರಟಿದ್ದೀವಿ. ಆತ್ಮಕ್ಕೆ 6 ಮುಖ್ಯವಾದ ಲಕ್ಷಣಗಳಿರುತ್ತೆ. ಇಚ್ಛಾ, ದ್ವೇಷ, ಸುಖ, ದುಃಖ, ಜ್ಞಾನ, ಪ್ರಯತ್ನ ಅಂತ. ಇದನ್ನು ಹಿಂದೆನೂ ಕೂಡ ನಾನು ಎಷ್ಟೋ ಎಪಿಸೋಡ್ಸ್ ಮಾಡಿದ್ದೀನಿ. ಮತ್ತು ಅಗೇನ್ ನಮ್ಮ ಗುರುಗಳು ತುಂಬ ಅತ್ಯದ್ಭುತವಾಗಿ ಹೇಳ್ತಾರೆ ಅಂತ ಹೇಳಿದ್ದೀನಲ್ಲ, ಅದು ಎಲ್ರಿಗೂ ಮನಸ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ವಿಚಾರವಾಗಿ ಇವತ್ತು ನೋಡೋಕೆ ಹೊರಟಿದ್ದೀವಿ. ಸುಲಭವಾಗಿ ನಾವು ಹೇಳಬೇಕು ಅಂತಂದರೆ, ಎಲ್ಲಿ ಚೇತನ ಇದೆ, ವಿಶೇಷವನ್ನು ಹೇಳ್ತಾರೆ ಅಣುಚೇತನ ಇದೆ, ಆ ಅಣುಚೇತನದಲ್ಲಿ ನಾವು ಈ 6 ಲಕ್ಷಣಗಳನ್ನು ನಾವು ನೋಡ್ತೇವೆ. ನಾವು ನೇರವಾಗಿ ಅದು ಕಾಣೋದಿಲ್ಲ, ಆದರೆ ಈ 6 ಲಕ್ಷಣಗಳು ನಮಗೆ ಕಾಣುತ್ತೆ. ಆದ್ದರಿಂದ ಈ 6 ಲಕ್ಷಣಗಳ ಹಿಂದೆ ಈ ತರಹದ ಒಂದು ಚೇತನ ಶಕ್ತಿ ಇದೆ, ಅದು ಅಣುಚೇತನ ಶಕ್ತಿ ಅಂತ ಗುರುತಿಸ್ಕೋತೀವಿ ನಾವು. ಯಾವುದು 6 ಅಂತಂದರೆ, ಒಂದು ಇಚ್ಛಾ, ದ್ವೇಷ. ಎಲ್ಲಿ ಚೇತನ ಇದೆ, ಅಣುಚೇತನ ಇದೆ, ಈ ಅಣುಚೇತನಕ್ಕೆ ಇಚ್ಛಾ ಮತ್ತು ದ್ವೇಷ ಎನ್ನುವಂಥದ್ದು ಇರುತ್ತೆ. ನಮ್ಮ ಮನೇಲಿ ಒಂದು ನಾಯಿ ಮರಿ ಇದೆ ಅಂತ ಇಟ್ಕೊಳ್ಳಿ, ಸಿಂಪಲ್ ಎಕ್ಸಾಂಪಲ್, ನಾಯಿ ಮರಿ. ಇವಾಗ ಅದಕ್ಕೇನಾಗುತ್ತೆ, ತನ್ನನ್ನು ಸಾಕ್ತಾ ಇರ್ತಕ್ಕಂತಹ ಯಜಮಾನ ಯಾರು, ಅಪರಿಚಿತರು ಯಾರು ಗೊತ್ತಾಗುತ್ತೆ ಅದಕ್ಕೆ. ಹಾಗಾದ್ರೆ ಏನಾಗುತ್ತೆ, ತನಗೆ ಆಹಾರವನ್ನು ಕೊಡ್ತಕ್ಕಂಥ ಯಜಮಾನ ಬಂದಾಗ ಅಲ್ಲಿಗೆ ಇಚ್ಛೆ ಇದೆ. ಆ ಇಚ್ಛೆ ಇರೋಗೆ ಏನು ಮಾಡುತ್ತೆ, ಬಾಲ ಅಲ್ಲಾಡಿಸುತ್ತೆ, ಬಂದುತ್ತೆ, ಮೇಲೆಗಿರುತ್ತೆ, ಮುಂದೆ ಹೊರಳಾಡುತ್ತೆ, ಏನೇನು ಬೇಕೋ ಮಾಡುತ್ತೆ ಅದು. ಇದೆಲ್ಲವೂ ಏನು, ತನ್ನ ಇಚ್ಛೆಯನ್ನು ಅದು
ವ್ಯಕ್ತಪಡಿಸ್ತಾ ಇದೆ. ಯಾಕೆ ಅಂತಂದರೆ ಈತನು ನನಗೆ ಬೇಕಾದವನು ಅನ್ನತಕ್ಕಂಥ ಅರಿವು ಅದಕ್ಕಿದೆ. ಅದು ಹಾಗೆಯೇ ಪರಿಚಯ ಇಲ್ಲವ್ರು ನುಗ್ಗಿದ್ರೆ ಏನು ಮಾಡುತ್ತೆ? ದ್ವೇಷ. ಲೊಳ್ಳೊಳ್ಳು ಅಂತ ಬೊಗಳುತ್ತೆ, ಮೇಲೆಗಿರುತ್ತೆ, ಕಚ್ಚಕ್ಕೆ ಹೋಗುತ್ತೆ, ಅವ್ರನ್ನ ಓಡ್ಸಕ್ಕೆ ಹೋಗುತ್ತೆ, ಏನೇನೋ ಮಾಡುತ್ತೆ. ಅಂದರೆ ನಾವಲ್ಲಿ ಇಚ್ಛಾ ಮತ್ತು ದ್ವೇಷವನ್ನು ಕಾಣ್ತೇವೆ ನಾವು. ಹಾಗಾಗಿ ನಾಯಿಯ ಶರೀರ ಜಡವಾಗಿದ್ದರೂ ಕೂಡ ಆ ನಾಯಿಯ ಶರೀರದಲ್ಲಿ ಈ ತರಹದ ಇಚ್ಛಾದ್ವೇಷಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಅದರೊಳಗಿರುವ ಅಣುಚೇತನ ಅಂತ ಅರ್ಥ ಮಾಡ್ಕೋತೀವಿ. ಯಾವತ್ತಿನ ಇದೆಲ್ಲ ಕಾಣುತ್ತೆ? ಆ ಅಣುಚೇತನವು ಈ ನಾಯಿಯ ಶರೀರದಿಂದ ಆಚೆಗೆ ಹೋಗೋವರೆಗೆ. ಒಂದ್ಸಲ ಆಚೆಗೆ ಹೋದ ತಕ್ಷಣ ಏನಾಗುತ್ತೆ? ಅದು ನಾಯಿಯ ಹೆಣ ಆಗುತ್ತೆ. ಕಾಣಿಸ್ತಾ ಇದೆ ಜಡ. ಆ ಶರೀರ ಏನಿದೆ, ನಾಯಿಯ ಶರೀರ ಏನಿದೆ ಅದು ಜಡ ಕಾಣಿಸ್ತಾ ಇದೆ. ಆದರೆ ಅದರಲ್ಲಿ ಈ ಇಚ್ಛಾದ್ವೇಷಗಳು ಕಾಣಿಸ್ತಾ ಇಲ್ಲ. ಸತ್ತೋಗಿರೋ ನಾಯಿಗೆ ಯಜಮಾನ ಬಂದರೂ ಒಂದೇ, ಯಾವನ್ ಬಂದರೂ ಒಂದೇ. ಹಾಗಾದ್ರೆ ಅಲ್ಲಿ ಏನಾಗಿದೆ ಅಂತಂದರೆ, ಅಲ್ಲಿ ಮೊದಲಿಗೆ ಇಚ್ಛಾದ್ವೇಷಗಳನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ಅಣುಚೇತನ ಏನಾಗಿದೆ ಅಲ್ಲಿಂದ ಆಚೆಗೆ ಹೋಗಿದೆ, ಅಲ್ಲಿಲ್ಲ ಇವಾಗ. ಅದಿರ್ತಕ್ಕಂಥದ್ದು ಕೇವಲ ಜಡ ಶರೀರ, ಪಂಚಭೌತಿಕವಾಗಿರ್ತಕ್ಕಂಥ ಶರೀರ. ನಾಯಿಗೆ ಹೇಳಿದ್ದನ್ನು ಮನುಷ್ಯರಿಗೂ ಹೇಳ್ಕೊಳ್ಳಿ, ಏನು ತೊಂದರೆ ಅಲ್ಲ, ಒಂದೇ. ಇದು ಎರಡು ಲಕ್ಷಣ, ಇಚ್ಛಾ ದ್ವೇಷ. ಆಮೇಲೆ ಸುಖ ದುಃಖ, ಅಂದರೆ ಇದು ನನಗೆ ಹಿತವಾಗಿದೆ ಅಂತ ಹೇಳಿ ಭಾವನೆ ಮಾಡ್ತಕ್ಕಂಥದ್ದು, ಇದು ನನಗೆ ಅಹಿತವಾಗಿದೆ ಅನ್ನೋದನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಕೂಡ ಈ ಅಣುಚೇತನದ ಒಂದು ಲಕ್ಷಣ. ಆ ನಾಯಿ ಮರಿಯನ್ನು ನೆರಳಲ್ಲಿ ಕಟ್ಟಿ ಹಾಕಿ ಆರಾಮ ಮಲ್ಕೊಂಡಿರುತ್ತೆ, ಅದಕ್ಕೆ ಗೋಣಿಯೋ ಬೆಡ್ಶೀಟೋ ಏನೋ ಹಾಕಿರ್ತಾರೆ, ಆರಾಮ ಮಲ್ಕೊಂಡಿರುತ್ತೆ. ಅದನ್ನೇ ತೊಗೊಂಡು ಬಿಸಲು ಕಟ್ಟಾಕಿ 2 ನಿಮಿಷ ಕಿಯಾ 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 ಅಂತ ಇರುತ್ತೆ. ಯಾಕೆಂದರೆ ಅದು ಅದಕ್ಕೆ ಸುಖ ಇಲ್ಲ, ಹಿತವಾಗಿಲ್ಲ, ಅಲ್ಲೇನೋ ಇರಿಟೇಷನ್ ಇದೆ. ಅಯ್ಯೋ ಅದು ಏನು ನಾಯಿ ಸುಮ್ಮನೆ ಕೊಯ್ಯ ಅಂತ ಏನು ನೋಡು ಅಂತ ಬಿಸಲು ಕಟ್ಟಿದ್ದು ಇನ್ನೇನು ಮಾಡುತ್ತೆ? ತೊಗೊಂಡು ನೆರಳಲ್ಲಿ ಕಟ್ಟು ಅಂತ ಕಟ್ಟಿದ ಮೇಲೆ ಸರಿ ಹೋಗುತ್ತೆ. ಅಂದರೆ ಯಾವುದು ತನಗೆ ಹಿತ, ಯಾವುದು ತನಗೆ ಹಿತವಲ್ಲ, ಯಾವುದು ತನಗೆ ಸುಖ, ಯಾವುದು ತನಗೆ ದುಃಖ ಅನ್ನುವುದನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಅದಕ್ಕಿರುತ್ತೆ. ಯಾವುದು? ಅಣುಚೇತನಕ್ಕೆ ಇರುತ್ತೆ. ಹಾಗೆ ಹೇಳಿದಾಗೆ ಈ ಒಂದು ನಾಯಿಯ ಶರೀರದಿಂದ ಅಣುಚೇತನ ಆಚೆಗೆ ಹೋಯಿತು ಅಂತ ಇಟ್ಕೊಳ್ಳಿ. ಅದು ನೆರಳಲ್ಲಿ ಬಿದ್ದಿದ್ರೇನು, ಬಿಸಲು ಬಿದ್ದಿದ್ರೇನು, ಏನು ವ್ಯತ್ಯಾಸ? ಏನೂ ಇಲ್ಲ. ಯಾಕೆ ಅಂತಂದರೆ ಆ ಸುಖ ದುಃಖಕರ ವಾತಾವರಣಕ್ಕೆ ಪ್ರತಿಕ್ರಿಯಿಸುವ ಆ ಒಂದು ಅಣುಚೇತನ ಈಗ ಅಲ್ಲಿ ಇಲ್ಲ ಅಷ್ಟೇ. ಅದಿರೋವರೆಗೂ ಒಂಥರ, ಅದಿಲ್ಲ ಅಂದರೆ ಇಲ್ಲ. ಇನ್ನು 2 ಲಕ್ಷಣ ಯಾವುದು ಅಂತಂದರೆ ಜ್ಞಾನ ಮತ್ತು ಪ್ರಯತ್ನ ಅಂತ. ಇಚ್ಛಾ ದ್ವೇಷ, ಸುಖ ದುಃಖ, ಜ್ಞಾನ ಮತ್ತು ಪ್ರಯತ್ನ. ಜ್ಞಾನ ಅಂತಂದರೆ ಆಗಲೇ ನಾ ಹೇಳಿದ್ರ ಮೇಲೆ ಗೊತ್ತಾಯಿತು. ಅಂದರೆ ಇದು ಯಜಮಾನ, ಇವರು ಯಜಮಾನರಲ್ಲ ಅಂತ ಗುರುತಿಸ್ತಕ್ಕಂತಹ ತಿಳುವಳಿಕೆ ಇದೆಯಲ್ಲ, ಅದು ಆ ನಾಯಿಗಿದೆ. ಸೊಳ್ಳೆಗೇನಿದೆ? ಇವರು ಈಗ ನನಗೆ ಹೊಡಿತಾ ಇದ್ದಾರೆ, ನಾನು ತಪ್ಪಿಸ್ಕೊಂಡು ಓಡೋಗಬೇಕು ಅನ್ನುವಂಥ ಪ್ರಜ್ಞೆ ಅದಕ್ಕಿದೆ. ಅದಕ್ಕೆ ಅಂದರೆ ಆ ಸೊಳ್ಳೆಯಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂತಹ ಒಂದು ಪ್ರವೃತ್ತಿ ಇದೆ, ಒಂದು ಇನ್ಸ್ಟಿಂಕ್ಟ್ ಇದೆ. ಹಾಗಾಗಿ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕೆ ಅದರದೇ ಆದಂತಹ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಅರಿವು ಅದಕ್ಕೆ ಇದೆ. ಹಾಗಾಗಿ ಅಲ್ಲಿ ನಮಗೆ ಜ್ಞಾನ ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಈ ಜ್ಞಾನವನ್ನು ಮನುಷ್ಯ ಶರೀರದಲ್ಲಿರ್ತಕ್ಕಂತಹ ಜ್ಞಾನಕ್ಕೆ ಹೋಲಿಕೆ ಮಾಡಬೇಡಿ. ಏಕೆಂದರೆ ಮನುಷ್ಯ ಶರೀರದ ರಚನೆ ಎಷ್ಟು ಸಂಕೀರ್ಣವಾಗಿದೆ ಅಂತಾರೆ, ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತಂದರೆ ಇಲ್ಲಿ ಹಿಡಿದಿಡ್ಬೋದಾದಂತಹ ಜ್ಞಾನ ತುಂಬ ಇದೆ. ಆದರೆ ಆ ನಾಯಿ ಅಥವಾ ಸೊಳ್ಳೆ ಅಥವಾ ಈ ಥರದ ಪ್ರಾಣಿಗಳಲ್ಲಿ ಹಿಡಿದಿಡಬಹುದಂಥ ಜ್ಞಾನ ಇದೆ, ಅದು ಅತ್ಯಲ್ಪ. ಅದನ್ನೇನೇ ಹೇಳ್ತಾ ಇದ್ನಲ್ಲ, ಆರ್ಡಿನರಿ ಕ್ಯಾಲ್ಕುಲೇಟರು ಮತ್ತು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇದ್ದ ಹಾಗೆ. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ನಲ್ಲಿ ನಾವು ತುಂಬ ಕೆಲಸ ಮಾಡಬಹುದು, ಆರ್ಡಿನರಿ ಕ್ಯಾಲ್ಕುಲೇಟರಲ್ಲಿ ಅಷ್ಟು ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅದ್ರ ಕೆಪಾಸಿಟಿ ಅಷ್ಟೇ. ಎಷ್ಟಿರುತ್ತೆ ಅದರ ಕೆಪಾಸಿಟಿ ಅಂತಂದರೆ ನಿದ್ರಾ, ಆಹಾರ, ಭಯ, ಮೈಥುನ ಅಂತ ಹೇಳಿ ಕರಿತೀವಿ. ಅಂದರೆ ಮನುಷ್ಯೇತರ ಜಡ ಶರೀರದಲ್ಲಿ ಇರತಕ್ಕಂಥ ಅಣುಚೇತನವೇ, ಅದು ಬೇರೆ ಏನಲ್ಲ, ಅಣುಚೇತನವೇ. ಆದರೆ ಬೇರೆ ಮನುಷ್ಯೇತರ ಶರೀರದಲ್ಲಿರುವಾಗ ಅದರ ಈ ಜ್ಞಾನ ಏನಿದೆ ಇರುತ್ತೆ, ಆದರೆ ತುಂಬ ಸೀಮಿತದ ಕ್ಷೇತ್ರದಲ್ಲಿರುತ್ತೆ. ಎಷ್ಟು? ನಿದ್ರಾ, ಆಹಾರ, ಭಯ, ಮೈಥುನ, ಓವರ್. ಅಷ್ಟಕ್ಕೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಮಾತ್ರ ಇರುತ್ತೆ, ಅದಕ್ಕಿಂತ ಒಂಚೂರು ಜಾಸ್ತಿ ಇರೋದಿಲ್ಲ. ನಿದ್ರಾ ಗೊತ್ತಾಗತ್ತೆ, ಎಲ್ಲಿ ನಾನು ಮಲಕೊಂಡ್ರೆ ನನಗೆ ನಿದ್ದೆ ಬರುತ್ತೆ, ಯಾವ ಜಾಗವು ನನಗೆ ಹಿತಕರವಾಗಿದೆ, ಎಲ್ಲಿ ಮುದುರ್ಕೋಬಹುದು, ಇದು ಗೊತ್ತಾಗತ್ತೆ. ಆಹಾರ, ಹಸಿವಾದಾಗ ನನ್ನ ಆಹಾರ ಏನು, ಆ ಆಹಾರವನ್ನು ಹುಡ್ಕೊಂಡು ಹೋಗ್ತಕ್ಕಂಥದ್ದು ಹೇಗೆ, ಆಹಾರನ ಸಂಪಾದಿಸಬೇಕಾದಂಥದ್ದು ಹೇಗೆ, ಇದು ಗೊತ್ತಾಗುತ್ತೆ. ನಿದ್ರಾ, ಆಹಾರ. ಇನ್ನು ಭಯ ಅಂದರೆ ತನ್ನ ಜೀವಕ್ಕೆ ಅಪಾಯ ಬರತಕ್ಕಂಥ ಸಂದರ್ಭದಲ್ಲಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಬೇಕು ಎನ್ನುವಂತಹ ಒಂದು ಇನ್ಸ್ಟಿಂಕ್ಟ್ ಏನಿದೆ, ಒಂದು ಪ್ರವೃತ್ತಿ ಏನಿದೆ, ಅದರಲ್ಲಿ ಜಾಗೃತವಾಗಿರುತ್ತೆ. ಕೊನೆಯದೇನು? ಮೈಥುನ, ಮರಿ ಹಾಕ್ತಕ್ಕಂಥದ್ದು, ಸಂತಾನೋತ್ಪತ್ತಿ. ಈ ಪ್ರಾಣಿಗಳಲ್ಲಿ ಆ ಒಂದು ಕಾಲ ಬಂದಾಗ, ಆ ಒಂದು ಬೆದೆ ಬಂದಾಗ
ಅಥವಾ ಒಂದು ವಯಸ್ಸು ಬಂದಾಗ ಅದು ಮರಿಯನ್ನು ಹಾಕ್ತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ತೊಡಗುತ್ತೆ. ಆ ಮರಿಯನ್ನು ಹಾಕುವಾಗ ಯಾವುದರ ಜೊತೆ ಯಾವ ರೀತಿಯಲ್ಲಿ ವ್ಯವಹಾರ ಮಾಡಬೇಕು ಅನ್ನೋದಕ್ಕೆ ಬೇಕಾದಂಥ ಜ್ಞಾನ ಏನಿದೆ ಅಷ್ಟು ಸಿಕ್ಕತ್ತೆ, ಅಷ್ಟಿದೆ ಅದಕ್ಕೆ. ಅಲ್ಲಿಗೆ ಆ ಒಂದು ಮನುಷ್ಯೇತರ ಪ್ರಾಣಿಯ ಶರೀರದಲ್ಲಿರ್ತಕ್ಕಂಥ ಜ್ಞಾನದ ಕೊನೆ, ಫುಲ್ ಸ್ಟಾಪ್ ಅಷ್ಟೇ. ಅದಕ್ಕಿಂತ ಹೆಚ್ಚದೇನು ಮಾಡೋದಕ್ಕಾಗೋದಿಲ್ಲ. ನಾವು ಅದಕ್ಕೆ ಕಲಿಸ್ತೀವಲ್ಲ ಸರ್, ಸಿಂಹನ ಆ ಬೆಂಚ್ ಮೇಲೆ ನಿಲ್ಲು ಅಂತ ಹೇಳಿ ನಿಲ್ಲಿಸ್ತೀವಲ್ಲ, ಅದು ಕಲ್ತಿದ್ದಲ್ವಾ ಅಂತ. ಅದು ಕಲ್ತ ನಮಗೆ ಕಾಣುತ್ತೆ. ನಿಜವಾಗ್ಲೂ ಅದಕ್ಕೇನು ಅರ್ಥ ಆಗಿದೆ? ನಾನು ಹಾಕಿ ಕಾಲಿಡದೆ ಇದ್ದರೆ ಚಾವಟಿಲಿ ಬಾರಿಸ್ತಾರೆ. ಅಲ್ಲಿ ಏನು ಕೆಲಸ ಮಾಡ್ತಿದೆ? ಭಯ ಕೆಲಸ ಮಾಡ್ತಾ ಇದೆ. ತಾನು ಈ ಕೆಲಸವನ್ನು ಮಾಡದೇ ಇದ್ದರೆ ತನಗೆ ಅನ್ನ ಕೊಡೋದಿಲ್ಲ ಅನ್ನೋದು ಗೊತ್ತಿರುತ್ತೆ. ಹಾಗಾದ್ರೆ ಅಲ್ಲೇನು ಕೆಲಸ ಮಾಡ್ತಾ ಇದೆ? ಆಹಾರ ಕೆಲಸ ಮಾಡ್ತಾ ಇದೆ. ಒಂದು ವೇಳೆ ನಾನು ಇದನ್ನು ಮಾಡಿದರೆ ನನಗೆ ಒಂದು ಸುಭದ್ರವಾದಂಥ ಸ್ಥಾನ, ಟೈಮ್ಗೆ ಸರಿಯಾಗಿ ನನಗೆ ಊಟ ಸಿಕ್ಕುತ್ತೆ ಅನ್ನೋದು. ಅಲ್ಲೂ ಕೆಲಸ ಮಾಡ್ತಿರೋದೇನೋ ನಿದ್ರಾ, ಭಯ, ಆಹಾರ. ಈ ನಿದ್ರಾ, ಆಹಾರ, ಭಯ ಎನ್ನುವ ಭಾಷೆಯಲ್ಲೇ ನಾವು ಒಂದು ಪ್ರಾಣಿಗೆ ತರಬೇತಿ ಕೊಡೋದು. ಅದಕ್ಕೆ ಬೇರೆ ಭಾಷೆ ಅರ್ಥ ಆಗಲ್ಲ, ಅದಕ್ಕೆ ಬರೋದು ಇಷ್ಟೇ. ಈ ತರಹದ ಯಾವ ಒಂದು ಜ್ಞಾನ ಇದೆ ಮನುಷ್ಯೇತರ ಪ್ರಾಣಿಯಲ್ಲಿ, ನಿದ್ರಾಹಾರ, ಭಯ, ಮೈಥುನಗಳಿಗೆ ಸಂಬಂಧಪಟ್ಟಂತಹದ್ದು. ಈ ಜ್ಞಾನಕ್ಕೆ ನಮ್ಮ ಟೆಕ್ನಿಕಲ್ ಟರ್ಮ್ ಏನು ಅಂತಂದರೆ ಸ್ವಾಭಾವಿಕ ಜ್ಞಾನ ಅಂತ ಕರಿತೀವಿ. ಸ್ವಾಭಾವಿಕ ಜ್ಞಾನ ಅಂದರೆ ಅದರ ಹುಟ್ಟಿನೊಂದಿಗೆ ಬಂದಿರತಕ್ಕಂತಹ ಒಂದಿಷ್ಟು ಜ್ಞಾನ ಅಷ್ಟೇ. ಇನ್ನು ಅದಕ್ಕಿಂತ ಹೆಚ್ಚು ಅದು ಸಂಪಾದನೆ ಮಾಡೋದಕ್ಕೂ ಆಗೋದಿಲ್ಲ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಅದು ಅದರ ಮಿತಿ. ಇದು ಯಾವಾಗ? ಈ ಅಣುಚೇತನವು ಮನುಷ್ಯೇತರ ಜಡ ಶರೀರದಲ್ಲಿ ಇರುವಾಗ ಇದಿಷ್ಟು ವ್ಯವಸ್ಥೆ ನಡೆಯುತ್ತೆ. ಗಮನಿಸ್ಬೋದು. ಮನುಷ್ಯ ಅಲ್ಲದ ಯಾವ ನಾವು ಅಣುಚೇತಗಳನ್ನು ನಾವು ನೋಡ್ತೇವೆ. ನಾವು ಚಿಟ್ಟೆಯಿಂದ ಹಿಡಿದು, ತಿಗಣೆಯಿಂದ ಹಿಡಿದು, ಹುಲಿ, ಸಿಂಹ, ಹಾವಿನವರೆಗೂ, ದನ ಕರುವರೆಗೂ ಅವೆಲ್ಲದರಲ್ಲೂ ನಾವು ಗಮನಿಸ್ತಕ್ಕಂಥದ್ದು ಇದಿಷ್ಟೇ. ಯಾವುದು? ನಿದ್ರಾ, ಆಹಾರ, ಭಯ, ಮೈಥುನ. ಅದಕ್ಕೆ ಬೇಕಾದಂಥ ಜ್ಞಾನ. ಇದಕ್ಕೇನು ಕರಿತೀವಿ? ಸ್ವಾಭಾವಿಕ ಜ್ಞಾನ. ಮನುಷ್ಯನಲ್ಲೂ ಕೂಡ ಈ 4ಕ್ಕೆ ನಿಲ್ಲೋದಿಲ್ಲ, ಇನ್ನು ಮುಂದಕ್ಕೆ ಹೋಗುತ್ತೆ. ಯಾಕೆಂದರೆ ಮನುಷ್ಯ ಶರೀರದ ರಚನೆ ಅಷ್ಟು ಸಂಕೀರ್ಣವಾಗಿದೆ, ವಿಶೇಷವಾಗಿದೆ. ಹಾಗೆ ಮನುಷ್ಯ ಶರೀರದಲ್ಲಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಯಾವುದು ಅಂತಂದರೆ ಅದಕ್ಕೆ ನಾವು ಕರಿತೇವೆ ನೈಮಿತ್ತಿಕ ಜ್ಞಾನ ಅಂತ. ಒಂದು ಸ್ವಾಭಾವಿಕ ಜ್ಞಾನ ಈ ಮನುಷ್ಯರಲ್ಲಿ ಸ್ವಾಭಾವಿಕ ಪ್ಲಸ್ ನೈಮಿತ್ತಿಕ ಜ್ಞಾನ ಅಂತ ಕರಿತೀವಿ. ನೈಮಿತ್ತಿಕ ಜ್ಞಾನ ಅಂತಂದರೆ ಒಂದು ನಿಮಿತ್ತದ ಕಾರಣದಿಂದ ಬರ್ತಕ್ಕಂಥ ತಿಳುವಳಿಕೆ. ಏನು ನಿಮಿತ್ತ ಅದು? ಇದು ಏನು, ಇದು ಯಾಕೆ, ಇದು ಹೇಗೆ, ಇದು ಎಷ್ಟು, ಇದು ಎಲ್ಲಿ, ಇವೆಲ್ಲ ಏನೋ ಅನೇಕ ತರಹದ ಪ್ರಶ್ನೆಗಳು. ಈ ಅನೇಕ ತರಹದ ಪ್ರಶ್ನೆಗಳ ಕಾರಣದಿಂದ ಅದಕ್ಕೆ ಉತ್ತರ ಹುಡುಕುವಾಗ ಏನೋ ವಿಚಾರಗಳು ಸಿಗ್ತಾ ಹೋಗುತ್ತಲ್ಲ, ಇದು ಮನುಷ್ಯನಿಗೆ ಸಿಗ್ತಕ್ಕಂಥ ಅಡಿಷನಲ್ ಜ್ಞಾನ. ಈಗೇನು ಕರಿತೀವಿ? ನೈಮಿತ್ತಿಕ ಜ್ಞಾನ. ಹೀಗೆ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರಗಳನ್ನು ಹುಡುಕಿ ಜ್ಞಾನವನ್ನು ಬೆಳೆಸ್ಕೊಳ್ತಕ್ಕಂಥ ಸಾಮರ್ಥ್ಯ ಮನುಷ್ಯೇತರ ಪ್ರಾಣಿಗಳಿಗೆ ಇಲ್ಲ. ಅದರದ್ದು ಸ್ವಾಭಾವಿಕ ಜ್ಞಾನಕ್ಕೆ ಫುಲ್ ಸ್ಟಾಪ್. ಒಂದು ವೇಳೆ ಅವುಗಳಿಗೆ ಈ ರೀತಿ ಆಲೋಚನೆ ಮಾಡುವ ಶಕ್ತಿ ಸಾಮರ್ಥ್ಯ ಇದ್ದಿದ್ದರೆ ಯಾವುದೇ ಆನೆಯನ್ನು ಖೆಡ್ಡಾದಲ್ಲಿ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಹೀಗೆ ಗೊತ್ತಾಗ್ಬಿಡೋದು, ಓ ಇಲ್ಲಿ ಒಂದು ಹಳ್ಳ ತೆಗೆದಿದ್ದಾರೆ, ಅದ್ರ ಮೇಲೆ ಕಬ್ಬೆಲ್ಲ ಇಟ್ಟಿದ್ದಾರೆ, ನಾನು ಕಬ್ಬು ತಿನ್ನೋಕೆ ಹೋದ್ರೆ ಹಳ್ಳದಲ್ಲಿ ಬೀಳ್ತೀನಿ, ಹಿಡ್ಕೊಂಡು ಹೋಗ್ತಾರೆ. ಆದರೆ ಈ ಕಬ್ಬು ಬೇಡ, ಈ ಸಿಗಾಕೊಳ್ಳೋದು ಬೇಡ ಅಂತ ಪಕ್ಕಕ್ಕೆ ಹೊಟ್ಟೋಗ್ಬಿಟ್ರೋದು. ಯಾವಾಗ? ಯಾಕೆ ಇಲ್ಲಿ ಕಬ್ಬು ಬಂತು, ಇಷ್ಟು ಮಾತ್ರದಲ್ಲಿ ಕಬ್ಬು ಯಾಕೆ ಬಂತು, ಬೇರೆ ಕಡೆ ಯಾಕೆ ಬರಲಿಲ್ಲ ಇತ್ಯಾದಿ ವಿಚಾರ ವಿಮರ್ಶೆ ಅದಕ್ಕೆ ಇದ್ದಿದ್ದ ಪಕ್ಷಕ್ಕೆ. ಅರೆ ಅದಕ್ಕಿಲ್ಲ, ಅದಕ್ಕಿರೋದೇನೋ ಆಹಾರದ ಒಂದೇ, ಕಬ್ಬು ಕಾಣಿಸ್ತು, ನುಗ್ಗಿತು ಅಷ್ಟೇ. ಅದರ ಆ ವೀಕ್ನೆಸ್ಸನ್ನು ತಿಳ್ಕೊಂಡು ನಾವೇನು ಮಾಡಿದ್ವಿ, ಅದನ್ನು ಹಿಡಿದಾಕಿದ್ವಿ. ಅಂದರೆ ಮನುಷ್ಯೇತರ ಪ್ರಾಣಿಗಳಿಗೆ ಆಲೋಚನೆ ಮಾಡುವ, ವಿಮರ್ಶೆ ಮಾಡುವ, ಊಹೆ ಮಾಡುವ, ಒಂದಕ್ಕೊಂದು ಹೊಂದಿಸುವ, ಪ್ರಶ್ನೆ ಕೇಳುವ, ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಇದು ಯಾವ ತರಹದ ಸಾಮರ್ಥ್ಯವೂ ಇಲ್ಲ. ಹಾಗಾದರೆ ಜ್ಞಾನ ಇಲ್ವೋ? ಇದೆ. ಎಷ್ಟಿದೆ? ಅದೇ ಸ್ವಾಭಾವಿಕ ಜ್ಞಾನ. ಎಲ್ಲಿಗೆ? ನಿದ್ರಾಹಾರ, ಭಯ, ಮೈಥುನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದೆ, ಅದರಿಂದ ಆಚೆಗಿಲ್ಲ. ಮನುಷ್ಯನಿಗೆ ಅದರಿಂದ ಆಚೆಗೆ ನೈಮಿತ್ತಿಕ ಜ್ಞಾನ ಇರುತ್ತೆ. ಇದು ನಾವು ಸ್ವಲ್ಪ ಆಲೋಚನೆ ಮಾಡಿದಾಗ ನಮಗೆ ಯಾವ ಮನುಷ್ಯನು ಕೇವಲ ನಿದ್ರಾಹಾರ, ಭಯ, ಮೈಥುನಗಳಲ್ಲೇ ಜೀವನವನ್ನು ಕಳೆದು ಬಿಡುತ್ತಾನೋ ಅವನನ್ನು ಮನುಷ್ಯ ಅಂತ ಕರೆಯಕ್ಕೆ ಬರಲ್ಲ. ಏನಂತ ಕರಿಬೇಕು? ಮನುಷ್ಯ ರೂಪದ ಪ್ರಾಣಿ ಅಂತ ಕರಿಬೇಕು. ಯಾಕೆಂತಂದರೆ ಮನುಷ್ಯನಾಗುವುದೇ ಈ ನೈಮಿತ್ತಿಕ ಜ್ಞಾನದಿಂದ. ನೈಮಿತ್ತಿಕ ಜ್ಞಾನ ಅಂದ್ರೇನು? ಪ್ರಶ್ನೆ ಮಾಡಿ, ವಿಚಾರ ಮಾಡಿ, ವಿಮರ್ಶೆ ಮಾಡಿ, ಕಂಡದ್ದನ್ನು ಒಳಗೆ ಆಲೋಚನೆ ಮಾಡಿ, ಒಂದಕ್ಕೊಂದಕ್ಕೆ ಏನು ಸಂಬಂಧ, ಹೀಗೆಲ್ಲನೂ ವಿಮರ್ಶೆ ವಿಚಾರ ಮಾಡಿ ತಿಳಿಯುವಂಥದ್ದಿದೆಯಲ್ಲ, ಇದು ಮನುಷ್ಯರಿಗೆ ವಿಶೇಷ. ಇದು
ಅದು ಮನುಷ್ಯರ ಲಕ್ಷಣ. ಹೇಳಿಪ, ಈ ಒಂದು ಸ್ವಾಭಾವಿಕ ಜ್ಞಾನ ಏನಿದೆ, ಆಗಲೇ ನಾ ಹೇಳಿದಾಗೆ ಮಾನವರಿಗೂ ಕೂಡ ಬಂದಿದೆ. ಆದರೆ ಯಾವಾಗ ಮಾನವರು ಸ್ವಾಭಾವಿಕ ಪರಿಸರದಲ್ಲಿರದೆ ತಮ್ಮದೇ ಆದ ಕೃತಕ ಪರಿಸರವನ್ನು ನಿರ್ಮಾಣ ಮಾಡ್ಕೋತಾರೆ, ಆವಾಗ ಈ ಸ್ವಾಭಾವಿಕ ಜ್ಞಾನ ಸತ್ತೋಗ್ಬಿಡುತ್ತೆ ಅಥವಾ ಡಲ್ ಆಗಿಬಿಡುತ್ತೆ. ನೀವೇನು ಪ್ರಾಣಿಯ ಬಗ್ಗೆ ನೀವು ಹೇಳಿದ್ರಿ, ಅದೇ ಮನೇಲಿ ಸಾಕಿರೋ ನಾಯಿಗೆ ಪ್ರಜ್ಞೆ ಇತ್ತ ಅಂತ ಹೇಳಿದ್ರೆ ಅದಕ್ಕಾಗೋದಿಲ್ಲ. ಮನೆಯಲ್ಲಿ ನಾವು ಏನು ಸಾಕಿರ್ತೀವಿ ಅದು ಆ ಪ್ರಾಣಿಗೆ ಒಂದು ಕೃತಕ ವಾತಾವರಣ. ಕೃತಕ ವಾತಾವರಣದಲ್ಲಿಟ್ಟಾಗ ಸ್ವಾಭಾವಿಕ ಜ್ಞಾನ ಕೆಲಸ ಮಾಡೋದಿಲ್ಲ. ಕಾಡು ಪ್ರಾಣಿಗಳು ಹೇಗೆ ಸ್ವಭಾವ ಸಹಿತವಾಗಿರ್ತಕ್ಕಂಥ ಸ್ವಭಾವಕ್ಕೆ ಅನುಗುಣವಾದಂಥ ಪರಿಸರದಲ್ಲಿರುತ್ತೆ, ಅಲ್ಲಿ ಅದರ ಸ್ವಭಾವ ಕೆಲಸ ಮಾಡುತ್ತೆ. ಮನುಷ್ಯನೂ ಕೂಡ ಈ ಥರದ ಒಂದು ಸ್ವಾಭಾವಿಕ ಪರಿಸರದಲ್ಲಿ ಇರುವ ಪಕ್ಷಕ್ಕೆ ಅವನಿಗೂ ಕೂಡ ಗೊತ್ತಾಗುತ್ತೆ. ಇನ್ನೊಂದು ಬೇರೆ ಉದಾಹರಣೆ ತಗೋಣ, ನೀವು ಹೇಳಿದ್ದಕ್ಕೆ ಸಂಬಂಧಪಟ್ಟಿದೆ. ಈಗ ನಾಯಿ ಅಂತ ಇಟ್ಕೊಳ್ಳಿ. ಈ ನಾಯಿಗೆ ಏನಾಗುತ್ತೆ, ಏನಾದ್ರು ಹೊಟ್ಟೆ ಒಳಗೆ ಸಮಸ್ಯೆ ಆಯಿತು ಅಂತಂದರೆ ಹುಲ್ಲು ತಿಂದ್ಬಿಟ್ಟು ಅದನ್ನು ವಾಂತಿ ಮಾಡಿಕೊಂಡು ಹೊಟ್ಟೆನ ಸರಿ ಮಾಡ್ಕೊಳ್ತಕ್ಕಂಥ ನಾವು ನೀವು ನೋಡಿದ್ದೀವಿ. ಈಗ ಹುಲ್ಲು ನನ್ನ ಈ ಹೊಟ್ಟೆ ನೋವಿಗೆ ಔಷಧಿ ಅಂತ ಆ ನಾಯಿ ಯಾವ ಮೆಡಿಕಲ್ ಬುಕ್ಗೆ ಹೋಗಿ ಕಲ್ತಿತ್ತು, ಯಾವ ಮೆಡಿಕಲ್ ಕಾಲೇಜಿಗೆ ಹೋಗಿ ಕಲ್ತಿತ್ತು? ಇಲ್ಲ, ಸಹಜ ಸ್ವಭಾವ ಸಿದ್ಧ. ಅದಕ್ಕೆ ತನ್ನ ಔಷಧಿಯನ್ನು, ತನ್ನ ಆಹಾರವನ್ನು ಗುರುತಿಸ್ಕೊಳ್ತಕ್ಕಂಥ ಅದಕ್ಕೆ ಸ್ವಾಭಾವಿಕ ಜ್ಞಾನದ ಜೊತೆಗೆ ಬಂದು ಹೋಗ್ಬಿಟ್ಟಿದೆ. ಆದರೆ ಒಂದು ನಾಯಿಯನ್ನು ಇವತ್ತು ನಾವು ಈ ಜಾತಿ ನಾಯಿ ಅಂತ ಹೇಳಿ ಮನೆಯ ಒಳಗೆ ಅದನ್ನು ಸಾಕಿ ಬೆಳೆಸಿ ಮಾಡಿ ತರಹವಾರಿ ಮಾಡ್ತೀವಲ್ಲ, ಈ ತರಹದ ಒಂದು ನಾಯಿ ಏನಿದೆ ಅಂದರೆ ಒಂದು ತಲೆಮಾರು ಎರಡು ತಲೆಮಾರು ಕೇವಲ ಈ ಕೃತಕ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥದ್ದೇನಿದೆ, ಅದಕ್ಕೇನೇ ವ್ಯತ್ಯಾಸ ಆದರೂ ವೆಟರ್ನರಿ ಡಾಕ್ಟರ್ ಹತ್ರಕ್ಕೆ ಹೋಗಬೇಕು. ಅದನ್ನು ಬಿಟ್ಟರೆ ಅದಕ್ಕೇನು ತೋಚಲ್ಲ. ಯಾಕೆ ಅಂತಾರೆ, ಬೆಳೆದಿರೋ ವಾತಾವರಣ ಏನೋ ಕೃತಕ. ಗಮನಿಸ್ಬೋದು, ಇದನ್ನು ನಾನು ಹೇಳಿದೆ, ನೀವೇನು ನಂಬೇಕದ್ದಿಲ್ಲ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಅಂದರೆ ಸ್ವಾಭಾವಿಕ ಜ್ಞಾನ ಕೆಲಸ ಮಾಡಬೇಕಾದ್ರೆ ಸ್ವಾಭಾವಿಕ ಪರಿಸರದಲ್ಲಿ ಇರಬೇಕು. ಮನುಷ್ಯನು ಸ್ವಾಭಾವಿಕ ಪರಿಸರದಲ್ಲಿದ್ದರೆ ಅವನಿಗೂ ಕೂಡ ಈ ಸ್ವಾಭಾವಿಕ ಜ್ಞಾನ ಜಾಗೃತವಾಗಿದ್ದು ಕೆಲಸ ಮಾಡುತ್ತೆ, ಪ್ಲಸ್ ನೈಮಿತ್ತಿಕ ಜ್ಞಾನನೂ ಮಾಡ್ಕೋಬಹುದು. ಅದೇ ರೀತಿ ಮಾನವರಾದಂತಹ ನಾವು ಬಹಳಷ್ಟು ಈ ಸ್ವಾಭಾವಿಕ ಪರಿಸರದಿಂದ, ಸ್ವಾಭಾವಿಕ ಸನ್ನಿವೇಶದಿಂದ ದೂರ ಸರಿದಿರೋದರಿಂದ ನಮಗೆ ಮೈಯಲ್ಲಿ ಹುಷಾರಿಲ್ಲ ಅಂತಂದರೆ ಯಾವ ಸೊಪ್ಪು ತಿಂದರೆ ನಮಗೆ ಆರೋಗ್ಯ ಬರುತ್ತೆ ಅನ್ನೋ ನಮಗೆ ಫ್ಲ್ಯಾಶ್ ಆಗೋದೇ ಇಲ್ಲ. ಆದರೆ ಇದೇ ತರಹದ ಮಾನವರು ಎಲ್ಲೆಲ್ಲೋ ಕಾಡು ಮೇಡುಗಳಲ್ಲಿ ಇರ್ತಾರಲ್ಲ, ಗುಡ್ಡಗಾಡು ಜನಾಂಗದವರು, ಅವರಿಗೆ ಯಾವ ಸೊಪ್ಪು ಯಾವ ಔಷಧಿಗೆ ಬರುತ್ತೆ ಅಂತ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಹೇಗೆ ಗೊತ್ತಿರುತ್ತೆ? ಸ್ವಾಭಾವಿಕ. ಆ ಸ್ವಾಭಾವಿಕ ಪರಿಸರದಲ್ಲಿ ಇರ್ತಾರೆ, ಗುರುತಿಸ್ಕೊಳ್ಳೋಕೆ ಅವ್ರಿಗಾಗತ್ತೆ ಅದು. ಅಂದರೆ ಸ್ವಾಭಾವಿಕ ಜ್ಞಾನ ಕೆಲಸ ಮಾಡಬೇಕಾದರೆ ಪರಿಸರವು ಸ್ವಾಭಾವಿಕವಾಗಿರಬೇಕು. ಎಲ್ಲಿ ಪರಿಸರ ಸ್ವಾಭಾವಿಕವಾಗಿರೋದಿಲ್ಲ ಅಲ್ಲಿ ಪ್ರಾಣಿಗಳದಿರಬಹುದು, ಮನುಷ್ಯರದಿರಬಹುದು, ಸ್ವಾಭಾವಿಕ ಜ್ಞಾನ ಕೆಲಸ ಮಾಡಲ್ಲ. ಅಥವಾ ಮಾಡುತ್ತೆ, ಏನೋ ಒಂದು ಚೂರು ಪಾರು ಮಾಡುತ್ತೆ. ಅದು ನಿಮ್ಮ ಪ್ರಶ್ನೆಗೆ ನಮ್ಗೆ ಸಿಗ್ತಕ್ಕಂಥ ಉತ್ತರ. ಅಂದರೆ ಜ್ಞಾನ ಎನ್ನುವಂತಹದ್ದು ಈ ಅಣುಚೇತನದ ಒಂದು ಲಕ್ಷಣ ಅಂತ ಹೇಳೋದಕ್ಕೆ ಹೊರಟೆ. ಆ ಜ್ಞಾನದಲ್ಲಿ ಎರಡು ಥರ ಹೇಳ್ತಾ ಇದ್ದೆ, ಒಂದು ಸ್ವಾಭಾವಿಕ ಜ್ಞಾನ, ಇನ್ನೊಂದು ನೈಮಿತ್ತಿಕ ಜ್ಞಾನ ಅಂತ ಹೇಳಿ. ಇನ್ನೊಂದು ಲಕ್ಷಣ ಹೇಳ್ತಾ ಇದ್ದಾನೆ, ಪ್ರಯತ್ನ ಅಂತ. ಪ್ರಯತ್ನ ಅಂತಂದರೆ ತಾನು ಸ್ವತಃ ಕ್ರಿಯೆಯಲ್ಲಿ ತೊಡಗ್ತಕ್ಕಂಥದ್ದು. ಈಗ ಅದನ್ನು ಹೇಳುವಾಗ ನಿನ್ನೆ ನಾನು ಒಂದು ಜಡಕ್ಕೆ ಹೇಳುವಾಗ ಹೇಳಿದ್ದೆ, ನ್ಯೂಟನ್ನಿನ ಮೊದಲನೇ ನಿಯಮ. ಅಂದರೆ ಯಾವುದು ಜಡ ಅಂತಂದರೆ ಯಾವುದು ಇದ್ದಲ್ಲಿಯೇ ಇರುತ್ತದೋ, ಎಷ್ಟು ವರ್ಷ ಆದರೂ ಅಲ್ಲೇ ಇರುತ್ತೆ ಅಷ್ಟೇ. ಆದರೆ ಅದು ಚಲಿಸುವುದು ಯಾವಾಗ? ಹೊರಗಿನಿಂದ ಯಾವುದಾದರೂ ಅದನ್ನು ತಳ್ಳಿದ್ರೆ, ಎಳೆದ್ರೆ, ಏನಾದರೂ ಆದರೆ ಅದರಲ್ಲಿ ಒಂದು ಚಲನೆ ಬರುತ್ತೆ. ಇಲ್ಲೇ ಇದ್ದರೆ ಅದು ಇರುವಲ್ಲೇ ಇರುತ್ತದೆ. ಇದಕ್ಕೇನು ಕರಿತೀವಿ? ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಇನರ್ಷಿಯಾ ಅಂತಲೇ ಜಡತ್ವ ಅಂತಾನೆ. ಇದು ಜಡತ್ವದ ನಿಯಮ. ಇಲ್ಲಿ ಪ್ರಯತ್ನ ಎಂಬುದು ಇಲ್ಲ. ಇಲ್ಲಿ ಒಂದು ಈ ತಟ್ಟೆ, ಲೋಟ, ಈ ಪಾತ್ರೆ ಇದೆ. ಇದನ್ನು ಹೊರಗಿನ ಯಾವುದೇ ಒತ್ತಡಗಳು ಇದರ ಮೇಲೆ ಕೆಲಸ ಮಾಡಲಿಲ್ಲ ಅಂತಂದರೆ ಇನ್ನು 100 ವರ್ಷ ಆದರೂ ಕೂಡ ಇದು ಎಲ್ಲಿರುತ್ತೆ? ಇಲ್ಲೇ ಹೀಗೆ ಇರುತ್ತೆ. ಒಂದಿಷ್ಟು ಕೂಡ ಇಲ್ಲಿಂದ ಜರುಗೋದಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಪ್ರಯತ್ನ ಇಲ್ಲ. ಆ ಪ್ರಯತ್ನ ಶೂನ್ಯತೆ ಏನಿದೆ, ಆ ಪ್ರಯತ್ನ ಶೂನ್ಯತೆ ಎನ್ನುವಂಥದ್ದು ಜಡದ ಲಕ್ಷಣ. ಆದರೆ ಅಣುಚೇತನದ ಲಕ್ಷಣಕ್ಕೆ ನಾವು ಬಂದಾಗ ಅದು ಪ್ರಯತ್ನಶೀಲ. ಒಂದು ನಾಯಿಯನ್ನು ಕಟ್ಟಿದ್ದೀವಿ, ನಾಯಿ ಉದಾಹರಣೆ ಇಟ್ಕೊಳ್ಳಿ. ಅದರಿಂದ ದೂರಕ್ಕೆ ಅಲ್ಲೊಂದು ಬಟ್ಲಲ್ಲಿ ಅದಕ್ಕೆ ಆಹಾರ ಇಟ್ಟಿದ್ದೀವಿ. ಈಗ ನಾಯಿ ಬಳಿಗೆ ಹೋಗಬೇಕು ಅಂತ ಅನ್ನದ ಬಟ್ಲು ಇದ್ರ ಕಡೆಗೆ ಬರುತ್ತೋ, ಅಥವಾ ಅಲ್ಲಿರ್ತಕ್ಕಂಥ ಅನ್ನವನ್ನು ನಾನು ತಿನ್ನಬೇಕು ಅಂತ ಇದು ಪ್ರಯತ್ನ ಪಡುತ್ತೋ? ನಾಯಿನೇ ಪ್ರಯತ್ನ ಪಡುತ್ತೆ. ಪ್ರಯತ್ನ ಪಡ್ತಾ ಇರುತ್ತೆ. ಕಟ್ಬಿಟ್ಟಿದ್ದಾರೆ, ಆಗಲ್ಲ, ಬಿಡಲ್ಲ, ಅದು ಸುಮ್ಮನೆ ಹೀಗೆ ಒದ್ದಾಡಿ ಹಾಗೆ ಒದ್ದಾಡಿ ಏನೋ ಮಾಡಿ ಕೊನೆಗೊಂದ್ಸಲ ದಾರ ಕಟ್ ಮಾಡಿಕೊಂಡು ಹೋಗಲ್ಲ, ನಾನು ತಿನ್ನಂತೆ. ಹಾಗಾದ್ರೆ ಪ್ರಯತ್ನ ಯಾವ ಕಡೆ ಇದೆ? ಆ ಅಣುಚೇತನದಲ್ಲಿ ಈ ಪ್ರಯತ್ನ ಇರುತ್ತೆ. ನಾವುಗಳು ಅಷ್ಟೇ ಸುಮ್ಮನೆ ಇರಲ್ಲ, ನಾವು ಕೂಡ ಪ್ರಯತ್ನಶೀಲರೇ. ಏನು ಮಾಡ್ಬೇಡ್ರಿ, ಸುಮ್ಮನೆ ಇರ್ರಿ ಅಂತ ನಮ್ಗೆ ಹೇಳಿದ್ರೆ ಸಾರಾಗಲ್ಲ ಅಂತೀವಿ. ಸಾಧ್ಯ ಇಲ್ಲ ನಮಗೆ. ಒಂದು ವೇಳೆ ಹಾಗೂ ಹೀಗೂ ಸ್ವಲ್ಪ ಹೊತ್ತು ನಾವು ಏನೂ ಮಾಡದೆ ಸುಮ್ಮನೆ ಇದ್ದೀವಿ ಅಂತಾರೆ, ಕೈ ಕಾಲು ಆಡಿಸ್ತಿಲ್ಲ ಅಷ್ಟೇ, ಉಸಿರಾಟ ನಡೀತಾನೆ ಇರುತ್ತೆ, ರಕ್ತ ಪರಿಚಲನೆ ನಡೀತಾನೆ ಇರುತ್ತೆ, ಮನಸ್ಸಿನಲ್ಲಿ ಮಿದುಳಿನಲ್ಲಿ ಕೆಲಸ ನಡೀತಾನೆ ಇರುತ್ತೆ.
ಅಂದರೆ ಇದು ನಿರಂತರ ಕ್ರಿಯಾಶೀಲತೆ ಅಂತ ಕರಿ, ಅಥವಾ ನಿರಂತರ ಪ್ರಯತ್ನ ಅಂತ ಇಟ್ಕೊಳ್ಳಿ. ಇದು ಈ ಅಣುಚೇತನದ ಲಕ್ಷಣ. ಇದು ಯಾವಾಗ ಈ ಅಣುಚೇತನ ಎನ್ನುವಂತಹದ್ದು ಈ ಜಡ ಶರೀರದಿಂದ ಆಚೆಗೆ ಹೋಗುತ್ತೆ, ಹೆಣ ಏನಾಗುತ್ತೆ, ಬಿದ್ದಿರೋ ಕಡೆ ಬಿದ್ದಿರುತ್ತೆ. ನೋಡು, ಬಿಸಿನೀರು ಹಾಕ್ತೀನಿ, ಏನ ಹಾಕೋ ನಮಗೇನು. ಅದಕ್ಕೆ ಹೊರಗಿನಿಂದ ಯಾರು ಎಳೆದು ಹಾಕ್ತಾ ಇದ್ರೆ, ಎತ್ಕೊಂಡು ಹೋಗದೆ ಇದ್ರೆ ಅದು ಎಲ್ಲಿರುತ್ತೆ, ಅಲ್ಲೇ ಇರುತ್ತೆ ಜಡ. ಯಾಕೆಂದರೆ ಅದರೊಳಗೆ ಇರಬೇಕಂತ ಅಣುಚೇತನ ಈಗ ಇಲ್ಲ. ಅಣುಚೇತನ ಇದ್ದಾಗ ಏನಾಗ್ತಿತ್ತು, ಇದು ಓಡಾಡ್ತಾ ಇತ್ತು, ಮಾತಾಡ್ತಾ ಇತ್ತು, ಅಲ್ಲಿ ಎಗಿರ್ತಾ ಇತ್ತು, ಇಲ್ಲಿಗೆ ಬರ್ತಾ ಇತ್ತು, ಏನೇನೋ ಮಾಡ್ತಾ ಇತ್ತು ಚಟುವಟಿಕೆಗಳು. ಇವೆಲ್ಲವೂ ಏನೋ ಪ್ರಯತ್ನ. ಈ ಪ್ರಯತ್ನಕ್ಕೆ ಕಾರಣವೇನು, ಜಡ ಶರೀರವೋ ಅದರೊಳಗಿದ್ದಂಥ ಅಣುಚೇತನವೋ. ಅಂದರೆ ಈ ಅಣುಚೇತನ ನಾವು ಗುರುತಿಸ್ಕೊಳ್ಳೋದಕ್ಕೆ ಇವೆಲ್ಲ ಲಕ್ಷಣಗಳು ಇಟ್ಕೊಳ್ತೇವೆ. ಯಾವ್ಯಾವುದು, ಇಚ್ಛಾ, ದ್ವೇಷ, ಸುಖ, ದುಃಖ, ಜ್ಞಾನ, ಪ್ರಯತ್ನ. ವಿಸ್ತಾರ ಮಾಡ್ತಾ ಹೋಣ ಇದನ್ನೇ. ಈಗ ಸೂರ್ಯನು ಜಡವೋ ಚೇತನವೋ ಒಂದು ಪ್ರಶ್ನೆ. ಈಗ ಸೂರ್ಯನಲ್ಲಿ ಈ ಇಚ್ಛಾದ್ವೇಷ, ಸುಖ, ದುಃಖ, ಜ್ಞಾನ, ಪ್ರಯತ್ನಗಳು ಇರುವ ಪಕ್ಷಕ್ಕೆ ಅದನ್ನು ನಾವು ಚೇತನ ಅಂತ ಕರಿತೀವಿ. ಯಾವುದರಲ್ಲಿ ಈ ಜ್ಞಾನ, ಪ್ರಯತ್ನ, ಇಚ್ಛಾದ್ವೇಷ, ಸುಖ, ದುಃಖಗಳು ಇಲ್ಲವೋ ಅದು ಜಡ ಅಂತ ಕರಿತೀವಿ. ಇಷ್ಟೊತ್ತು ನಾವು ನೋಡ್ಕೊಂಡಿದ್ವಿ. ಈಗ ಸೂರ್ಯನ ವಿಚಾರ ನಾವು ನೋಡುವಾಗ ಸೂರ್ಯನಿಗೆ ಇಚ್ಛಾದ್ವೇಷ ಅನ್ನೋದು ಇದೆ ಅಂತ ಇಟ್ಕೊಳ್ಳೋಣ. ಇದ್ರೆ ಏನು ಮಾಡಬೇಕದು, ಇವನು ದುಷ್ಟ, ಇವನು ಹಾಗಾಗಿ ಇವನಿಗೆ 48 ಡಿಗ್ರಿ ಸೆಲ್ಸಿಯಸ್. ಯಾಕೆ ದುಷ್ಟ ಅಲ್ವಾ ಇವನು, ಹಾಗಾಗಿ ಅವ್ರ ಬಗ್ಗೆ ನನಗೆ ದ್ವೇಷ ಇದೆ. ಇವರು ಸಜ್ಜನರು, ಇವರು ಒಳ್ಳೆ ಜನ, ಪಾಪ ಎಷ್ಟೊಂದು ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ, ಅವರಿಗೆ ಕೇವಲ 18 ಡಿಗ್ರಿ ಸೆಲ್ಸಿಯಸ್. ಏನಪ್ಪ ಈ ಥರ ವ್ಯವಹಾರ ನಾವು ನೋಡ್ತೀವ? ಒಳ್ಳೆಯವನು, ಕೆಟ್ಟವನು, ಸರಿಯೋ ಸರಿ ಇಲ್ವೋ, ಎಲ್ಲರಿಗೂ 23 ಡಿಗ್ರಿ ಸೆಲ್ಸಿಯಸ್, 23 ಡಿಗ್ರಿ, 42 ಡಿಗ್ರಿ ಸೆಲ್ಸಿಯಸ್, 42 ಡಿಗ್ರಿ. ಒಬ್ರಿಗೊಂದು ಇನ್ನೊಬ್ರಿಗೊಂದು ಇಲ್ಲ. ಆ ತರಹದ ಭೇದ ಭಾವ ಎನ್ನುವಂಥದ್ದು ಅದಕ್ಕೆ ಇಲ್ಲ. ಅದು ತನ್ನ ಕಾರ್ಯವನ್ನು ತನ್ನ ನಿಯಮಕ್ಕೆ ಅನುಸಾರ ಮಾಡ್ತಾ ಹೋಗುತ್ತೆ. ಇಚ್ಛೆಯೂ ಇಲ್ಲ, ದ್ವೇಷವೂ ಇಲ್ಲ. ಹಾಗಾಗಿ ಈ ಒಂದು ಉರಿಯುವ ಗೋಳ ಸೂರ್ಯ ಏನಿದೆ ಇದನ್ನು ನಾವು ಜಡ ಅಂತ ಗುರುತಿಸ್ಕೋತೀವಿ. ಹಾಗೆ ಸೂರ್ಯನನ್ನು ದೇವ ಅಂತ ಕರಿತೀವಲ್ಲ, ಅಂದರೆ ಅದು ಈ ಸೂರ್ಯ ಅಲ್ಲ. ಆಗಲೇ ನಾ ಹೇಳಿದಾಗೆ ಸೂರ್ಯ ಎನ್ನುವ ಶಬ್ದದ ಮೂಲ ಧಾತು ಏನು, ಅಲ್ಲಿಂದ ಬಂದರೆ ಅರ್ಥ ಆಗುತ್ತೆ ನಮಗೆ. ಸೂರ್ಯ ಎನ್ನುವ ಶಬ್ದದ ಮೂಲ ಧಾತು ಸೃ ಗತೌ ಅಂತ. ಸೃ ಗತೌ. ಗತೌ ಅಂದ್ರೇನು, ಗತಿಶೀಲ. ಗತಿಶೀಲದ ಬಗ್ಗೆ ಹೇಳಿದೆ ನಾನು ಆಗ್ಲೇನೇನೆ. ಗತಿಶೀಲದಲ್ಲಿ ಸೂಕ್ಷ್ಮ ಇದೆ. ಇಡೀ ಬ್ರಹ್ಮಾಂಡದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಯೊಂದು ಚಲನೆಗಳಿಗೂ ಬದಲಾವಣೆಗಳಿಗೂ ಯಾವುದು ಚಾಲಕ ಶಕ್ತಿಯಾಗಿದೆಯೋ, ಆದರೆ ಸ್ವತಃ ಯಾವುದು ಚಲಿಸುವುದಿಲ್ಲವೋ ಅಂತಹ ಭಗವತ್ ಶಕ್ತಿಯ ಹೆಸರು, ಅಂತಹ ವಿಶ್ವಚೇತನ ಶಕ್ತಿಗೆ ಹೆಸರು ಸೂರ್ಯ. ಇದು ಕೂಡ ಸೂರ್ಯ. ಯಾಕೆ ಅಂತಂದರೆ ಈ ಜಡ ಸೂರ್ಯ ಹುಟ್ಟಿದಾಗ ಏನಾಗುತ್ತೆ, ಚಿಲಿಪಿಲಿ 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 ಅಂತ ಇಲ್ಲೆಲ್ಲ ಲವಲವಿಕೆಗಳು ಪ್ರಾರಂಭವಾಗುತ್ತೆ. ಇದು ಕೂಡ ಗತಿಗೆ ಕಾರಣವಾಗಿದೆ. ಯಾವಾಗ ಸೂರ್ಯ ಮುಳುಗ್ತೋ ಎಲ್ಲ ಸೈಲೆಂಟ್ ಆಗಿ ಮಲ್ಕೊಂಡ್ಬಿಡ್ತೀವಿ ನಾವು. ಹಾಗಾಗಿ ಭೌತಿಕವಾಗಿರತಕ್ಕಂಥ ಈ ಸೂರ್ಯವೂ ಗತಿಗೆ ಕಾರಣವಾದ್ದರಿಂದ, ಲವಲವಿಕೆ ಚಟುವಟಿಕೆಗಳಿಗೆ ಕಾರಣವಾದ್ದರಿಂದ ಇದೂ ಸೂರ್ಯ ಹೌದು. ಇಡೀ ಬ್ರಹ್ಮಾಂಡದ ಆಗು ಹೋಗುಗಳಿಗೆ ಬೇಕಾದಂಥ ಯಾವೊಂದು ಚಾಲಕ ಶಕ್ತಿ ಇದೆ, ಆ ವಿಶ್ವಚೇತನ ಶಕ್ತಿಯೂ ಸೂರ್ಯ ಹೌದು. ಆದರೆ ಆ ಸೂರ್ಯ ಚೇತನ, ವಿಶ್ವಚೇತನ, ಈ ಸೂರ್ಯ ಜಡ. ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಂಗಿಲ್ಲ. ಇವತ್ತು ನಮಗೆ ಅನೇಕ ವಿಚಾರಗಳು, ಈ ಎರಡು ಸೂರ್ಯ ಶಬ್ದ ಕೇಳಿದ ತಕ್ಷಣ ನಮಗೆ ಕನ್ಫ್ಯೂಷನ್ ಶುರುವಾಗ್ಬಿಡುತ್ತೆ. ಈ ಕನ್ಫ್ಯೂಷನ್ ನಾವು ಮೀರೋದನ್ನೇ ವೇದವು ನಮ್ಗೆ ಹೇಳ್ಕೊಡ್ತಾ ಇರತಕ್ಕಂಥದ್ದು, ವೇದ ವಿಜ್ಞಾನ ನಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ಇದೂ ಸೂರ್ಯ, ಅದೂ ಸೂರ್ಯ, ಅದು ವಿಶ್ವಚೇತನ ಸೂರ್ಯ, ಇದು ಜಡ ಸೂರ್ಯ. ಹಾಗಾದ್ರೆ ಸೂರ್ಯ ಅಂದ್ರೆ ಅರ್ಥ ಏನು? ಸನ್ ಅಂತ ಅರ್ಥ ಅಲ್ಲ. ಸನ್ ಅನ್ನೋದು ನಾವು ಭಾಷಾಂತರ ಮಾಡಿರೋದು. ಆದರೆ ವೇದ ಭಾಷೆನ ಅರ್ಥ ಮಾಡ್ಕೋಬೇಕಾದ್ರೆ ಮೂಲ ಧಾತುಗೆ ಹೋದಾಗ ಯಾವುದು ಗತಿಯನ್ನು, ಚಲನೆಯನ್ನು ನೀಡುತ್ತದೋ ಅದು ಸೂರ್ಯ ಅಷ್ಟೇ. ಇದು ನೀಡುತ್ತೆ, ಅದು ನೀಡುತ್ತೆ. ಆದರೆ ಇದು ನೀಡುವಾಗ ಬುದ್ಧಿಪೂರ್ವಕವಾಗಿ ನೀಡ್ತಾ ಇಲ್ಲ, ಆದರೆ ಅದು ಬುದ್ಧಿಪೂರ್ವಕವಾಗಿ ನೀಡ್ತಾ ಇದೆ. ಹಾಗಾಗಿ ಅದು ಚೇತನ ಸೂರ್ಯ, ಇದು ಜಡ ಸೂರ್ಯ. ಎಲ್ಲ ಸೂಕ್ಷ್ಮಗಳನ್ನು ನಾವು ಬಿಡಿಸ್ಕೋಬೇಕು ನಾವು. ಅದೆಲ್ಲ ಈ ಮಂತ್ರದ ಒಳಗೆ ನಮ್ಗೆ ಸಿಗ್ತಾ ಇದೆ ನಮಗೆ. ಕೇಳಿಸ್ಕೊಂಡ್ರಲ್ಲ, ಈ 6 ಲಕ್ಷಣಗಳಿಂದಾಗಿ ನಾವು ಆತ್ಮ ಇದೆಯಾ ಇಲ್ವಾ, ಇಲ್ಲಿ ಆತ್ಮ ಅನ್ನೋದು ಇದೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಜಡನ ಹೇಗೆ ನಾವು ನೋಡ್ತೀವಿ, ಕೇಳಿಸ್ತೀವಿ, ಅನುಭವ ಮಾಡ್ತೀವೋ ಹಾಗೆ ಆತ್ಮವನ್ನ ಈ ಲಕ್ಷಣಗಳಿಂದ ತಿಳ್ಕೊಳ್ತೀವಿ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.